are going to learn Mittu and the Yellow Mango. Listen and enjoy this story. Mittu was a parrot, a green parrot with a red beak. ಮಿಟ್ಟು ಅಂಥೇಳಿ ಒಂದು ಗಿಳಿ ಇತ್ತು. ಅದು ಪೂರ್ತಿ ಗ್ರೀನ್ ಕಲರ್ದಿತ್ತು. ಅದರ ಬೀಕು ಚೋಚಷ್ಟೇ ರೆಡ್ ಕಲರ್ದಿತ್ತು. ಇಲ್ಲಿ ಪಿಕ್ಚರ್ ನೋಡ್ರಿ, ಫುಲ್ ಗ್ರೀನ್ ಕಲರ್ದಿದೆ, ಅದರ ಬೀಕ್ ಅಷ್ಟೇ ರೆಡ್ ಕಲರ್ದಿದೆ. ಒನ್ ಡೇ ಮಿಟ್ಟು ವಾಸ್ ಫ್ಲೈಯಿಂಗ್. ಒಂದಿನ ಮಿಟ್ಟು ಹಾರಾಡ್ತಿತ್ತು. ಹಿ ಲವ್ಡ್ ಟು ಫ್ಲೈ. ಅದಕ್ಕೆ ಹಾರಾಡೋದಂದ್ರೆ ಭಾಳ ಇಷ್ಟ. ಹಿ ಲುಕ್ಡ್ ಡೌನ್. ಅವನು ತಳಗೆ ನೋಡಿದ. ಹಿ ಸಾ ಅ ಬಿಗ್ ಯೆಲ್ಲೋ ಮ್ಯಾಂಗೋ ಆನ್ ಅ ಟ್ರೀ. ಅವನೇನು ನೋಡಿದ? ಒಂದು ದೊಡ್ಡದು ಮ್ಯಾಂಗೋ ನೋಡಿದ ಗಿಡದ ಮೇಲೆ. ಮಿಟ್ಟು ಲೈಕ್ಡ್ ಮ್ಯಾಂಗೋಸ್. ಮಿಟ್ಟುಗೆ ಮ್ಯಾಂಗೋಸ್ ಅಂದರೆ ತುಂಬ ಇಷ್ಟ. ಐ ವಾಂಟ್ ಟು ಈಟ್ ದಟ್ ಯೆಲ್ಲೋ ಮ್ಯಾಂಗೋ, ಹೀ ಸೆಡ್. ಅವ ಏನಂದ, ನಾನು ಅದನ್ನು ಯೆಲ್ಲೋ ಮ್ಯಾಂಗೋ ತಿನ್ನಬೇಕು, ನನಗೆ ತಿನ್ಬೇಕು ಅನ್ನಿಸ್ತಾ ಇದೆ. ಹಿ ಫ್ಲೂ ಡೌನ್ ಟು ದ ಟ್ರೀ. ಅವ ಹಾರಾಡ್ಕೋತ ಗಿಡದ ಹತ್ರ ಹೋದ. ಕಾವ್ ಕಾವ್ ಗೋ ಅವೇ, ದಿಸ್ ಈಸ್ ಮೈ ಟ್ರೀ. ಗೋ ಅವೇ, ದಿಸ್ ಈಸ್ ಮೈ ಟ್ರೀ, ಸ್ಯಾಡ್ ಅ ವಾಯ್ಸ್. ಒಂದು ಧ್ವನಿ ಕೇಳಿಸ್ತು. ಕಾವ್ ಹೋಗ್ಬಿಡು ಇಲ್ಲಿಂದ, ಇದು ನಂದು ಗಿಡ ಅಂಥೇಳಿ ಒಂದು ಧ್ವನಿ ಕೇಳಿಸ್ತು. ಮಿಟ್ಟು ಲುಕ್ಡ್ ಅಪ್. ಮಿಟ್ಟು ಮ್ಯಾಲ್ ನೋಡಿದ. ಹಿ ಸಾ ಅ ಬಿಗ್ ಬ್ಲ್ಯಾಕ್ ಕ್ರೋ. ಅವನು ಏನು ನೋಡ್ತಾನ? ಒಂದು ದೊಡ್ಡದು ಕರೀದು ಕಾಗಿ ಕೂತಿತ್ತು. ಮತ್ತು ಕಾಗಿ ಅಂತು ಕೋ ಹೋಗ್ಬಿಡು. ಕಾಗಿ ಹೆಂಗಂತದ? ಕಾವ್ ಅಂತದ ಕಾಗಿ. ದ ಕ್ರೋ ಶೌಟೆಡ್. ಕ್ರೋ ಒದರಾಡ್ತು. ಹಿ ಹ್ಯಾಡ್ ಅ ವೆರಿ ಲೌಡ್ ವಾಯ್ಸ್. ನಿಮಗೆ ಗೊತ್ತಲ್ಲ, ಕಾಗಿನ ದನಿ ಭಾಳ ಲೌಡ್ ಇರ್ತದ, ಭಾಳ ಜೋರಾಗಿರ್ತದ, ತೀಕ್ಷ್ಣ ಇರ್ತದ. ಮಿಟ್ಟು ವಾಸ್ ಅಫ್ರೇಡ್ ಆಫ್ ದ ಕ್ರೋ. ಹಿ ಫ್ಲೂ ಅವೇ. ಮಿಟ್ಟುಗೆ ಆ ಧ್ವನಿದಿಂದ ಭಾಳ ಭಯ ಆಯಿತು. ಆ ಕ್ರೋದಿಂದ ಭಾಳ ಭಯ ಆಯಿತು. ಅದಕ್ಕದು ಅಲ್ಲಿಂದ ಹಾರೋಗ್ಬಿಡ್ತು. ನೆಕ್ಸ್ಟ್ ಓಪನ್ ಪೇಜ್ ನಂಬರ್ 46. ಮಿಟ್ಟು ಸಾ ಅ ರೆಡ್ ಬಲೂನ್. ಮಿಟ್ಟು ಏನು ನೋಡಿದ? ಒಂದು ರೆಡ್ ಬಲೂನ್ ನೋಡಿದ. ಇಟ್ ವಾಸ್ ಅಂಡರ್ ಎ ಟ್ರೀ. ಅದು ಒಂದು ಗಿಡದ ತಳಗಡೆ ಇತ್ತು. ಮಿಟ್ಟು ಒಂದು ರೆಡ್ ಬಲೂನ್ ನೋಡಿದ. ಅದು ಒಂದು ಗಿಡದ ತಳಗಡೆ ಇತ್ತು. ಹಿ ಹ್ಯಾಡ್ ಆ್ಯನ್ ಐಡಿಯಾ. ಮಿಟ್ಟುಗೆ ಒಂದು ಐಡಿಯಾ ಬಂತು. ಹಿ ಪಿಕ್ಡ್ ಅಪ್ ದ ರೆಡ್ ಬಲೂನ್. ಮಿಟ್ಟು ಏನು ಮಾಡ್ತು? ಆ ರೆಡ್ ಬಲೂನನ್ನು ತಗೋತು. ಹಿ ವಾಸ್ ಕೇರ್ಫುಲ್ ನಾಟ್ ಟು ಬಸ್ಟ್ ಇಟ್. ಮಿಟ್ಟು ಭಾಳ ಕೇರ್ಫುಲ್ಲಾಗಿ ಅದು ಒಡಿಲಾರ್ದೆ ತಗೋತು. ಹಿ ಫ್ಲೂ ಟು ದ ಮ್ಯಾಂಗೋ ಟ್ರೀ. ಅದು ಹಾರಾಡ್ಕೋತ ಮತ್ತು ಹೊಳ್ಳೆ ಅದೇ ಮ್ಯಾಂಗೋ ಟ್ರೀಗೆ ಹೋಯಿತು. ದ ಕ್ರೋ ವಾಸ್ ಸಿಟ್ಟಿಂಗ್ ಆನ್ ದ ಟ್ರೀ. ಕ್ರೋ ಗಿಡದ ಮೇಲೆ ಕೂತಿತ್ತು. ಮಿಟ್ಟು ವೆಂಟ್ ಬಿಹೈಂಡ್ ದ ಟ್ರೀ. ಮಿಟ್ಟು ಗಿಡದ ಹಿಂದ್ಗಡೆ ಹೋಯಿತು. ಹಿ ಪೆಕ್ಡ್ ದ ಬಲೂನ್ ವಿತ್ ಹೀಸ್ ರೆಡ್ ಬಿಗ್. ಹಿ ಪೆಕ್ಡ್ ದ ಬಲೂನ್ ವಿತ್ ಹೀಸ್ ರೆಡ್ ಬಿಗ್. ಮಿಟ್ಟು ಏನು ಮಾಡ್ತು? ತನ್ನ ರೆಡ್ ಬೀಕ್ದಿಂದ, ತನ್ನ ಚೂಂಚದಿಂದ ಬಲೂನಿಗೆ ಚುಚ್ಚಿತು. ಪಾಪ್ ದ ಬಲೂನ್ ಬ್ರಸ್ಟ್. ಇಟ್ ಮೇಡ್ ಅ ಲೌಡ್ ವಾಯ್ಸ್. ಪಾಪ್ ಅಂಥೇಳಿ ಬಲೂನ್ ಜೋರಾಗಿ ಬಸ್ಟ್ ಆಗಿಬಿಡ್ತು. ನಿಮಗೆ ಗೊತ್ತಲ್ಲ ಮಕ್ಕಳೇ, ಬಲೂನ್ ಬಸ್ಟ್ ಆತಂದ್ರೆ ಹೆಂಗಾಗ್ತದ? ಠಪ್ ಪಾಪ್ ಅಂಥೇಳಿ ಸೌಂಡ್ ಬರ್ತದ. ಕಾವ್ ಸೆಡ್ ದ ಕ್ರೋ ಆ್ಯಂಡ್ ಹಿ ಫ್ಲೂ ಆಫ್ ದ ಟ್ರೀ. ಕಾವ್ ಅಂಥೇಳಿ ಜೋರ್ಲಿಕ್ಕಾಗಿ ಧ್ವನಿ ಮಾಡಿ ಆ ಗಿಡದಿಂದ ಹೋಗ್ಬಿಡ್ತು. ಗಿಡದಿಂದ ಹಾರೆ ಹೋತು. ಕಾವ್ ಅ ಬಿಗ್ ಗನ್ ಈಸ್ ಆಫ್ಟರ್ ಮೀ, ಸೆಡ್ ದ ಕ್ರೋ. ಕ್ರೋ ಏನಂತು? ಕಾವ್ ನನ್ನ ಹಿಂದ್ಗಡೆ ಒಂದು ದೊಡ್ಡದು ಗನ್ ಇದೆ ಅಂಥೇಳಿ ಭಯಪಟ್ಟು ಓಡಿ ಹೋಗ್ಬಿಡ್ತು. ಹಿ ಫ್ಲೂ ಅವೇ. ಹಿ ನೆವರ್ ಕಮ್ ಬ್ಯಾಕ್ ಟು ದ ಟ್ರೀ. ಕ್ರೋಗೆ ಭಯ ಆಯಿತು, ಏನೋ ದೊಡ್ಡದು ಗನ್ ಅದರ ಹಿಂದದ ಅಂಥೇಳಿ ಭಯ ಆಯಿತು. ಅದು ಅಲ್ಲಿಂದ ಗಿಡದಿಂದ ಹಾರು ಹೋಗ್ಬಿಡ್ತು. ಆಮೇಲೆ ಯಾವಾಗಲೂ ಹೊಳ್ಳೆ ಬರಲಿಲ್ಲ.
ಮಿಠು ಕೇಮ್ ಟು ದ ಟ್ರೀ. ಮಿಠು ಗಿಡದಲ್ಲೇ ಬಂತು. ಹಿ ಏಟ್ ದ ಬಿಗ್ ಯೆಲ್ಲೋ ಮ್ಯಾಂಗೋ. ಮಿಠು ಬಿಗ್ ಯೆಲ್ಲೋ ಮ್ಯಾಂಗೋ, ದೊಡ್ಡದು ಹಳದಿ ಕಲರ್ದು ಮಾವಿನ ಹಣ್ಣು ತಿಂತು. ಯಮ್ಮಿ ಯಮ್ಮಿ ವಾಟ್ ಅ ನೈಸ್ ಮ್ಯಾಂಗೋ ಹಿ ಸೆಡ್. ಮಿಠು ತಿನ್ನುವಾಗ ಯಮ್ಮಿ 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 ಯಾವಾಗ ಅಂತೀವಿ, ಯಾವಾಗ ನಮಗೆ ಭಾಳ ಇಷ್ಟ ಆದಂಥದ್ದು ನಾವು ಏನಾದರೂ ತಿಂತೀವಲ್ಲ, ಐಸ್ ಕ್ರೀಮ್ ಆಗಲಿ ಫ್ರೂಟ್ಸ್ ಆಗಲಿ, ಅವಾಗ ನಾವು ಏನಂತೀವಿ ಯಮ್ಮಿ ಯಮ್ಮಿ, ಎಷ್ಟು ಚೆನ್ನಾಗಿದೆ ಮ್ಯಾಂಗೋ ಅಂಥೇಳಿ ಮಿಠು ಅಂತದ. ಹೀ ವಾಸ್ ವೆರಿ ಹ್ಯಾಪಿ. ಅವನು ಭಾಳ ಖುಷಿಯಾಗಿದ್ದ. ಕ್ಲೆವರ್ ಮಿಠು, ಜಾಣ ಮಿಠು. ಚಿತ್ರ ನರೇಂದ್ರನ್. ಇದು ಕತೆ ಯಾರು ಬರೆದಿದ್ದಾರೆ ಮಕ್ಕಳೇ? ಚಿತ್ರ ನರೇಂದ್ರನ್ ಬರೆದಿದ್ದಾರೆ. ಸೊ ಎಲ್ಲರಿಗೂ ಸ್ಟೋರಿ ಇಷ್ಟ ಆಯ್ತಲ್ಲ? ಓಕೆ, ಒನ್ಸ್ ಅಗೇನ್ ವಿ ವಿಲ್ ಗೋ ಆ್ಯಂಡ್ ರೀಡ್ ದ ಸ್ಟೋರಿ. ಮಿಠು ಆ್ಯಂಡ್ ದ ಯೆಲ್ಲೋ ಮ್ಯಾಂಗೋ. ಲಿಸನ್ ಆ್ಯಂಡ್ ಎಂಜಾಯ್ ದಿಸ್ ಸ್ಟೋರಿ. Mittu was a parrot, a green parrot with a red beak. One day, Mittu was flying. He loved to fly. He looked down. He saw a big yellow mango on a tree. Mittu liked mangoes. I want to eat that yellow mango, he said. He flew down to the tree. Cow, cow, go away. This is my tree, said a voice. Mittu looked up. He saw a big black crow. Cow, cow, go, go, the crow shouted. He had a very loud voice. Mittu was afraid of the crow. He flew away. Mittu saw a red balloon. It was under a tree. He had an idea. He picked up the red balloon. He was careful not to burst it. He flew to the mango tree. The crow was sitting on the tree. Mittu went behind the tree. He pecked the balloon with his red beak. Pop! The balloon burst. It made a loud voice. Cow, said the crow, and he flew off the tree. Cow, cow, a big gun is after me, said the crow. He flew away. He never came back to the tree. Mittu came to the tree. He ate the big yellow mango. Yummy, yummy, what a nice mango, he said. He was very happy. Clever Mittu. By Chitra Narendran. ಏನಿತ್ತು ಈ ಕಥೆಯಲ್ಲೇ? ಒಂದು ಹಸಿರು ಬಣ್ಣಿಂದು ಗಿಳಿ ಇತ್ತು. ಅದರದ್ದು ಕೆಂಪು ಬಣ್ಣಿಂದು ಚೂಚಿತ್ತು, ಬೀಕಿತ್ತು. ಒಂದಿನ ಮಿಠು ಹಾರಾಡ್ತಾ ಇತ್ತು. ಅದಕ್ಕೆ ಹಾರಾಡೋದಂದ್ರೆ ತುಂಬ ಇಷ್ಟ. ಅದು ಹಾರಾಡ್ತಾ ಇರುವಾಗ ತೆಳಗಡೆ ಒಂದು ಮಾವಿನ ಹಣ್ಣು ಗಿಡದಾಗ ಹಳದಿ ಬಣ್ಣದ ದೊಡ್ಡ ಮಾವಿನ ಹಣ್ಣು ಅದಕ್ಕೆ ಕಾಣಿಸ್ಕೊಳ್ತು. ಮಿಠುಗೆ ಮಾವಿನ ಹಣ್ಣು ಅಂದ್ರೆ ತುಂಬ ಇಷ್ಟ. ಅದು ಅಂತೂ ನಾನು ಈ ಮಾವಿನ ಹಣ್ಣು ತಿಂತೀನಿ ಅಂಥೇಳಿ ಆ ಗಿಡದ ಹತ್ರ ಹೋಯಿತು. ಗಿಡದ ಹತ್ರ ಹೋದ ತಕ್ಷಣ ಕಾವ್ ಕಾವ್ ಗೋ ಅವೇ ಅಂಥೇಳಿ ಒಂದು ಧ್ವನಿ ಬಂತು. ಕಾವ್ ಕಾವ್ ಇಲ್ಲಿಂದ ಹೋಗ್ಬಿಡು, ಈ ಗಿಡ ನಂದು ಅಂಥೇಳಿ ಒಂದು ಧ್ವನಿ ಬಂತು.
ಮಿಠು ಮ್ಯಾಲೆ ನೋಡ್ತು, ಅದಕ್ಕೇನು ಕಾಣಿಸ್ತು, ಒಂದು ಕರಿದು ದೊಡ್ಡದು ಕಾಗಿ ಇತ್ತು ಅಲ್ಲೇ. ಕಾಗಿ ಅಂತೂ ಗೋ ಗೋ ಹೋಗ್ಬಿಡು, ಇಲ್ಲಿಂದ ಹೋಗ್ಬಿಡು ಅಂತಂತು. ಜೋರ್ಲೆ ಒದರ್ತು. ಮಿಠು ಇದನ್ನು ಕೇಳಿಸ್ಕೊಂಬಿಟ್ಟು ಅಂಜ್ಬಿಡ್ತು. ಅದು ಕಾಗಿ ಧ್ವನಿ ಭಾಳ ಜೋರಲ್ಲ ಮಕ್ಕಳೇ, ಕಾಗಿ ಹೆಂಗೆ ಜೋರ್ಲೆ ಕಾವ್ ಅಂತದಲ್ಲ, ಇದನ್ನು ಕೇಳಿಬಿಟ್ಟು ಮಿಠುಗೆ ಭಯ ಆಯ್ತು. ಮಿಠು ಅಲ್ಲಿಂದ ಹೋಗ್ಬಿಡ್ತು. ಮಿಠು ಹೋಗ್ಬಿಡ್ತು. ಮುಂದೆ ಹೋದ್ಕೊಳ್ಳೆ ಅದಕ್ಕೆ ಒಂದು ಗಿಡದ ಕೆಳಗಡೆ ಒಂದು ರೆಡ್ ಬಲೂನ್ ಕಾಣಿಸ್ತು. ರೆಡ್ ಬಲೂನ್ ನೋಡಿದ ತಕ್ಷಣ ಮಿಠುಗೆ ಒಂದು ಐಡಿಯಾ ಬಂತು. ಮಿಠು ಏನು ಮಾಡ್ತು, ಕೇರ್ಫುಲ್ಲಾಗಿ ಆ ಬಲೂನನ್ನು ಎತ್ಕೊಂಡು ಅದು ಮ್ಯಾಂಗೋ ಗಿಡದ ಹಂತಲೇ ಹೋಯಿತು. ಅಲ್ಲೇ ಹೋದ ತಕ್ಷಣ ನೋಡ್ತು, ಕಾಗಿ ಗಿಡದ ಮೇಲೆ ಕೂತಿತ್ತು. ಅದು ಗಿಡದಿಂದ ಹೋಗಿ ತನ್ನ ಚೂಚದಿಂದ ಬಲೂನಿಗೆ ಚುಚ್ಚಿತು. ಚುಚ್ಚಿದ ತಕ್ಷಣ ಬಲೂನ್ ಪಾಪ್ ಅಂಥೇಳಿ ಬಸ್ಟ್ ಆಗಿಬಿಡ್ತು, ಒಡೆದ್ಬಿಡ್ತು. ಆ ಒಡೆದ ತಕ್ಷಣ ಭಾಳ ಜೋರು ಧ್ವನಿ ಆಯ್ತು. ಆ ಧ್ವನಿಯನ್ನು ಕಾಗಿ ಕೇಳಿಬಿಟ್ಟು ಅಲ್ಲಿಂದ ಹಾರೋಯಿತು. ಅದು ಅಂತೂ ನನ್ನ ಹಿಂದೆ ಒಂದು ದೊಡ್ಡದು ಗನ್ನಿದೆ, ಪಿಸ್ತೂಲ್ ಇದೆ, ನನಗೆ ಹೊಡಿಲಿಕ್ಕೆ ಬಂದದನ್ನು ಭಯಪಟ್ಟು ಅಲ್ಲಿಂದ ಹಾರೋಯಿತು. ಅದು ಆಮೇಲೆ ಒಳ್ಳೆ ಆ ಗಿಡದ ಮೇಲೆ ಬರಲಿಲ್ಲ. ಮಿಠು ಗಿಡದ ಹತ್ರ ಬಂದು ಆ ಮಾವಿನ ಹಣ್ಣನ್ನು ತಿಂತು. ತಿನ್ನುವಾಗ ಮಿಠು ಅಂತೂ ಯಮ್ಮಿ ಯಮ್ಮಿ, ಇದು ಎಷ್ಟು ಚೆನ್ನಾಗಿದೆ ಮಾವಿನ ಹಣ್ಣು ಅಂತೂ ತಿಂತು. ಮಿಠು ಭಾಳ ಖುಷಿಯಾಗಿತ್ತು. ಜಾಣ ಮಿಠು. ನ್ಯೂ ವರ್ಡ್ಸ್. ಬನ್ನಿ ಮಕ್ಕಳೇ, ಚಾಪ್ಟ್ರಲ್ಲೇ ಲೆಸನಲ್ಲೇ ನೀವು ಕೆಲವಷ್ಟು ಶಬ್ದನೂ ನೋಡಿದ್ವಿ, ಅದನ್ನು ನೋಡೋಣ ಇಲ್ಲೇ. ಬ್ಲ್ಯಾಕ್. ಬ್ಲ್ಯಾಕ್ ಬ್ಲ್ಯಾಕ್ ಅಂದ್ರೇನು? ಕಪ್ಪು ಬಣ್ಣ. ಬ್ಲ್ಯಾಕ್ ಕಪ್ಪು ಬಣ್ಣ. ಕ್ರೋ. ಕ್ರೋ ಕ್ರೋ ಅಂದರೆ ಕಾಗಿ. ಕ್ರೋ ಕ್ರೋ ಅಂದರೆ ಕಾಗಿ. ಮ್ಯಾಂಗೋ. ಮ್ಯಾಂಗೋ ಮ್ಯಾಂಗೋ ಅಂದರೆ ಮಾವಿನ ಹಣ್ಣು. ಪ್ಯಾರೆಟ್. ಪ್ಯಾರೆಟ್ ಪ್ಯಾರೆಟ್ ಅಂದರೆ ಗಿಳಿ. ಲೆಟ್ಸ್ ರೀಡ್. ಐ ಲೈಕ್ ಈಟಿಂಗ್ ಅ ಮ್ಯಾಂಗೋ. ನನಗೆ ಮ್ಯಾಂಗೋ ಅಂದ್ರೆ ತುಂಬ ಇಷ್ಟ. ನಾ ಮ್ಯಾಂಗೋ ತಿನ್ನೋದು ನನಗೆ ಇಷ್ಟ. ಐ ಲೈಕ್ ಫೀಡಿಂಗ್ ಅ ಕ್ರೋ. ನನಗೆ ಕಾಗಿಗೆ ತಿನ್ನಿಸೋದಂದ್ರೆ ಇಷ್ಟ. ಆ ಥರನೇ ಬ್ಲ್ಯಾಕ್. ದ ಕ್ರೋ ಈಸ್ ಬ್ಲ್ಯಾಕ್ ಇನ್ ಕಲರ್. I like feeding a crow. I like eating a mango. The parrot, whose name is Mittu. Reading is fun. What did Mittu see on the tree? ಮಿಠು ಗಿಡದಲ್ಲಿ ಏನು ನೋಡಿದ ಮಕ್ಕಳೇ? The Mittu see a big yellow mango on the tree. What did the big black crow say? ಅದು ದೊಡ್ಡದು ಕರಿಕಾಗಿ ಏನಂತು? The big black crow say, go away, this is my tree. ಇಲ್ಲಿಂದ ಹೋಗ್ಬಿಡು, ಇದು ನಂದು ಗಿಡ. ಹೆಂಗಂತಲ್ಲ ಅದು? ಕಾವ್ ಕಾವ್, ಗೋ ಗೋ, ದಿಸ್ ಇಸ್ ಮೈ ಟ್ರೀ ಅಂತದದು. ನೆಕ್ಸ್ಟ್, ವಾಟ್ ಡಿಡ್ ಮಿಠು ಸಿ ಅಂಡರ್ ದ ಟ್ರೀ? ಮಿಠು ಗಿಡದ ಕೆಳಗಡೆ ಏನು ನೋಡ್ತು? ಮಿಠು ಸಿ ಅ ರೆಡ್ ಬಲೂನ್ ಅಂಡರ್ ಅ ಟ್ರೀ. ಮಿಠುಗೆ ಒಂದು ಕೆಂಪು ಬಲೂನ್ ಕಾಣಿಸ್ತು ಗಿಡದ ಕೆಳಗಡೆ. ಲೆಟ್ಸ್ ಟಾಕ್. ಡು ಯು ಲೈಕ್ ಈಟಿಂಗ್ ಮ್ಯಾಂಗೋಸ್? ಮಕ್ಕಳೇ, ನಿಮಗೆ ಮ್ಯಾಂಗೋಸ್ ಅಂದರೆ ಇಷ್ಟ? ನಿಮಗೆ ಮ್ಯಾಂಗೋ ತಿನ್ಲಿಕ್ಕೆ ಇಷ್ಟ? ಎಸ್, ಎಲ್ಲರಿಗೂ ಮ್ಯಾಂಗೋ ತುಂಬ ಇಷ್ಟ. ಮ್ಯಾಂಗೋ ಹೆಂಗಿರ್ತವ? ಸಿಹಿಯಾಗಿರ್ತವ, ಹುಳಿ ಹುಳಿ ಸಿಹಿ ಇರ್ತಾವಲ್ಲ. ಆ್ಯಂಡ್ ದೇ ಆರ್ ವೆರಿ ಜ್ಯೂಸಿ. ಡು ಯು ಲೈಕ್ ಗ್ರೀನ್ ಮ್ಯಾಂಗೋಸ್? ವೈ? ನಿಮಗೆ ಹಸಿರು ಮಾವಿನಕಾಯಿ ಇಷ್ಟ? ಯಾಕೆ? ಹಸಿರು ಮಾವಿನಕಾಯಿ ನಮಗಿಷ್ಟ ಯಾಕಂದ್ರೆ ಹುಳಿ ಹುಳಿ ಇರ್ತಾವ. Yes, I like green mango because they are sour and sweet in taste. Do you like yellow mangoes? Why?
ನಿಮಗೆ ಹಳದಿ ಬಣ್ಣದ ಮಾವಿನ ಹಣ್ಣು ಇಷ್ಟ ಯಾಕೆ? ಎಸ್, ನಮಗೆಲ್ಲರೂ ಹಳದಿ ಬಣ್ಣದ ಮಾವಿನ ಹಣ್ಣು ಇಷ್ಟ, ಯಾಕಂದ್ರೆ ಅವು ಭಾಳ ಜ್ಯೂಸಿ ಇರ್ತವ, ಸಿಹಿ ಆಗಿರ್ತವ. ಐ ಲೈಕ್ ಯೆಲ್ಲೋ ಮ್ಯಾಂಗೋಸ್ ಬಿಕಾಸ್ ದೇ ಆರ್ ಜ್ಯೂಸಿ ಆ್ಯಂಡ್ ಸ್ವೀಟ್. Now come to the next page, page number 48. Let's share. Color the chili red and the parrot in colors of your choice. ಇಲ್ಲೇ ಒಂದು ಪ್ಯಾರೆಟ್ ಔಟ್ಲೈನ್ ಕೊಟ್ಟಿದ್ದಾರೆ ಮಕ್ಕಳೇ. ಇದನ್ನು ನೀವೇನು ಮಾಡಬೇಕು? ಕಲರ್ ಮಾಡಬೇಕು. ಪ್ಯಾರೆಟಿಗೆ ನಿಮ್ಗೆ ಇಷ್ಟ ಆದಂಥದ್ದು ಕಲರ್ ಮಾಡಿ. ಮಾತ್ರ ಚಿಲ್ಲಿ, ಪ್ಯಾರೆಟ್ ಏನು ಹಿಡ್ಕೊಂಡಿದೆ ತನ್ನ ಬೀಕಲ್ಲೇ? ಒಂದು ಚಿಲ್ಲಿ, ಒಂದು ಮೆಣಸಿನ್ಕಾಯಿ ಹಿಡ್ಕೊಂಡಿದೆ. ಸೊ ಈ ಮೆಣಸಿನ ಹಣ್ಣನ್ನು ನೀವು ರೆಡ್ ಕಲರ್ ಮಾಡಬೇಕು. ನೋಡಿ ಇಲ್ಲೇ ಪಿಕ್ಚರ್ ಕೊಟ್ಟಿದ್ದಾರೆ ಮಕ್ಕಳೇ, ರೆಡ್ ಕಲರ್ದು ಮೆಣಸಿನ ಹಣ್ಣವ. ಸೊ ಕಲರ್ದ ಚಿಲ್ಲಿ ರೆಡ್ ಇಲ್ಲಿ ಕೊಟ್ಟಿದ್ದಾರೆ. ನೀವು ಚಿಲ್ಲಿಯನ್ನು ರೆಡ್ ಕಲರ್ ಮಾಡಬೇಕು. ಪ್ಯಾರೆಟನ್ನು ಕಲರ್ಸ್ ಆಫ್ ಯುವರ್ ಚಾಯ್ಸ್, ನಿಮ್ಮ ಇಷ್ಟ ಆದಂಥದ್ದು ಕಲರ್ ಮಾಡಬೇಕು. ಓಕೆ, ದಿಸ್ ಇಸ್ ಟಾಸ್ಕ್ ಫಾರ್ ಯು. ನೀವು ಇದನ್ನು ಮಾಡ್ತೀರಿ. ಓಕೆ, ಸಿಂಗ್, ಬನ್ನಿ ಹಾಡೋಣ. Parrot with a red beak, can you really speak? Me too, me too, me too, me too. Parrot with a red beak, can you really speak? Me too, me too, me too, me too. ನಿಮಗೆಲ್ಲರಿಗೂ ಗಿಳಿ ಅಂದರೆ ಇಷ್ಟ ಮಕ್ಕಳೇ? ಗಿಳಿಗೆ ಮಿಠು ಅಂತ ಹೆಸರು ಕೊಟ್ಟಿದ್ದಾರೆ ಇಲ್ಲಿ. ಗಿಳಿ ಭಾಳ ಚಂದ ಇರ್ತಾವಲ್ಲ, ಅದ್ರದ್ದು ಕೆಂಪದು ಚೋಂಚಿರ್ತದೆ, ಅದು ಹಸಿರು ಕಲರ್ದಿರ್ತದ, ಆಮೇಲೆ ಅದು ಮಾತಾಡ್ತದೆ, ಹೌದಲ್ಲ? ಓಕೆ, ಕಮ್ ಟು ದ ನೆಕ್ಸ್ಟ್ ಒನ್. ಟ್ರೇಸ್ ದ ಪಾತ್ ಆಫ್ ದ ಲೇಡಿ ಬರ್ಡ್. ಲೇಡಿ ಬರ್ಡ್ ನಿಮಗೆ ಗೊತ್ತಲ್ಲ ಮಕ್ಕಳೇ, ದಿಸ್ ಇಸ್ ಅ ಲೇಡಿ ಬರ್ಡ್. ಸೊ ಲೇಡಿ ಬರ್ಡ್ ಅದಲ್ಲೂ ಒಂದು ಜರ್ನಿ ಮಾಡ್ತಿದೆ. ಇಲ್ಲಿ ಯಾರೋ ಮಾರ್ಕ್ಸ್ ಕೊಟ್ಟಿದ್ದಾರೆ. ಇಲ್ಲಿಂದ ಅದು ಒಂದು ಕಡೆ ಹೋಗ್ತಾ ಇದೆ, ಒಂದು ಹೂವಿನ ಕಡೆ ಹೋಗ್ತಾ ಇದೆ. ಸೊ ನೀವೇನು ಮಾಡಬೇಕು? ಅದರ ಪಾತನ್ನು ಟ್ರೇಸ್ ಮಾಡಬೇಕು. ಸೊ ಯು ಟ್ರೇಸ್ ದ ಪಾತ್, ಯು ಜಾಯಿನ್ ದಿಸ್ ಡಾಟ್ಸ್ ಆ್ಯಂಡ್ ದ ಪಾತ್ ವಿಲ್ ಆಟೋಮೆಟಿಕ್ಲಿ ಗೆಟ್ ಟ್ರೇಸ್ಡ್. ನೋಡಿ ಇಲ್ಲೇ ನೀವು ಅದು ಪಾಯಿಂಟ್ಸನ್ನು ಜಾಯಿನ್ ಮಾಡ್ಕೋತಾ ಹೋಗಿ, ಈ ಥರ ಜಾಯಿನ್ ಮಾಡ್ಕೋತಾ ಹೋಗಿ. Look at here, I have joined all the dots and traced the path of a ladybird towards the flower. Like this, you have to join all the dots to trace the path of a ladybird towards the flower. Okay, now come to the page number 49. Match the fruit and vegetables to the trees they grow on. Match the fruit and vegetables to the trees they grow on. ಇಲ್ಲಿ ಸೊ ನೀವೇನು ಮಾಡಬೇಕು? ಯಾವ ಫ್ರೂಟ್ ಯಾವ ಟ್ರೀಯಲ್ಲೇ ಬರ್ತದ ಅದಕ್ಕೆ ಮ್ಯಾಚ್ ಮಾಡಬೇಕು. ನೀವೆಲ್ಲರೂ ಫ್ರೂಟ್ಸ್ ಟ್ರೀಸ್ ನೋಡಿರಲ್ಲ. ನಾನು ಅನ್ಕೋತೀನಿ ನೀವು ಕೊಕೊನಟ್ ಟ್ರೀ ನೋಡಿರ್ತೀರಿ, ಮಾವಿನ ಹಣ್ಣಿನ ಟ್ರೀ ನೋಡಿರ್ತೀರಿ, ಆ್ಯಂಡ್ ಬನಾನಾ ಟ್ರೀ ನೋಡಿರ್ತೀರಿ. ಸೊ ಲೆಟ್ಸ್ ಮ್ಯಾಚ್ ಇಟ್. ಬನಾನಾ ಟ್ರೀ ಎಲ್ಲಿದೆ? ಹಿಯರ್ ಇಸ್ ದ ಬನಾನಾ ಟ್ರೀ. ಬನಾನಾ ಟ್ರೀಸ್ ಲೀವ್ಸ್ ಭಾಳ ಉದ್ದಾಗಿರ್ತವೆ. ನಾವು ಆ ಲೀವ್ಸನ್ನು ಉಪಯೋಗ ಮಾಡ್ತೀವಿ, ಅದರಲ್ಲೇ ಊಟ ಮಾಡ್ತೀವಿ, ಹೌದಲ್ಲ ಮಕ್ಕಳೇ? ಓಕೆ, ಸೊ ಜಾಯಿನ್ ಬನಾನಾ ವಿತ್ ಬನಾನಾ ಟ್ರೀ. ಎಸ್, ಕರೆಕ್ಟ್. Coconut. Where is the coconut tree? Here is the coconut tree. So join the coconut tree. Yes. Apple. Where is the apple tree? Here is the apple tree. Look at here, apples are hanging in this tree. Okay, so join apple tree. Grapes. Where is the grapes? Vine. ನಾವು ಗ್ರೇಪ್ಸ್ ಯಾವ ಗಿಡದಲ್ಲಿ ಹೇಳ್ತವಲ್ಲ ಮಕ್ಕಳೇ, ಅದಕ್ಕೆ ನಾವು ಟ್ರೀ ಅನ್ನಲ್ಲ, ನಾವು ಏನಂತೀವಿ? ವೈನ್ ಅಂತೀವಿ. ಸೊ ಗ್ರೇಪ್ ವೈನ್. ವೆರ್ ಇಸ್ ದ ಗ್ರೇಪ್ ವೈನ್? ಹಿಯರ್ ಲಾಸ್ಟ್. ಸೊ ಜಾಯಿನ್ ದ ಗ್ರೇಪ್ಸ್ ವಿತ್ ಗ್ರೇಪ್ ವೈನ್. ಲಾಸ್ಟ್, ಮ್ಯಾಂಗೋ. ವೆರ್ ಇಸ್ ದ ಮ್ಯಾಂಗೋ ಟ್ರೀ? ಹಿಯರ್. ಲುಕ್ ಎಟ್ ಹಿಯರ್, ದ ಯೆಲ್ಲೋ ಮ್ಯಾಂಗೋಸ್ ಆರ್ ಹ್ಯಾಂಗಿಂಗ್ ಆನ್ ದ ಟ್ರೀಸ್. ಸೊ ಜಾಯಿನ್ ದ ಮ್ಯಾಂಗೋ ವಿತ್ ದ ಮ್ಯಾಂಗೋ ಟ್ರೀ. ಗುಡ್. ಬನಾನಾ ಟ್ರೀ. ಕೋಕೋನಟ್ ಟ್ರೀ ಭಾಳ ಉದ್ದಾಗಿರ್ತದೆ ಮಕ್ಕಳೇ. ಅದರಲ್ಲೇ ಭಾಳಷ್ಟು ಕೋಕೋನಟ್ಸ್ ಒಂದು ಬಂಚ್ ಒಳಗೆ ಆಗ್ತವೆ. ಎಲ್ಲರೂ ನೋಡಿರಲ್ಲ,
Okay. Apple, apple tree. Grapes, grapevine. Mango, mango tree. Now come to page number 50. Learn to write. Draw over the dotted lines. ಮಕ್ಕಳೇ ಇಲ್ಲಿ ನಿಮಗೊಂದು ಔಟ್ಲೈನ್ ಕೊಟ್ಟಿದ್ದಾರೆ. ಎದರ ಔಟ್ಲೈನ್ ಇದೆ? ದಿಸ್ ಈಸ್ ತಬ್ಲಾ. ತಬ್ಲಾ ಇಟ್ ಈಸ್ ಅ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಇದು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದೆ, ಸಂಗೀತ ವಾದ್ಯ ಇದೆ. ಇದನ್ನು ನಾವು ತಬ್ಲಾ ಅಂತ ಕರಿತೀವಿ. ಸೊ ಇದನ್ನು ನೀವೇನು ಮಾಡಬೇಕು, ಡಾಟೆಡ್ ಲೈನ್ಸ್ ಕೊಟ್ಟಿದ್ದಾರೆ, ಅದನ್ನು ಜಾಯಿನ್ ಮಾಡಿಬಿಟ್ಟು ಇದನ್ನು ಕಲರ್ ಮಾಡಬೇಕು. ಓಕೆ, ಯು ವಿಲ್ ಡೂ ಇಟ್? ಎಸ್, ವೆರಿ ಗುಡ್. Here like this you have to join this dotted lines. ಇಲ್ಲಿ ಡಾಟ್ ಇರೋದು ಲೈನ್ಸ್ ಅವ, ಅದನ್ನು ನೀವು ಜಾಯಿನ್ ಮಾಡ್ತಾ ಡಾಟ್ಸನ್ನು ಜಾಯಿನ್ ಮಾಡ್ತಾ ಮಾಡ್ತಾ ಹೋದ್ರೆ it will become a line. And then you have to color this. Say aloud. We have to say it aloud. B-A-T, bat. B-E-D, bed. B-I-T, bit. D-O-T, dot. B-U-N, bun. C-A-T, cat. F-E-D, fed. H-I-T, hit. H-O-T, hot. F-U-N, fun. M-A-T, mat. R-E-D, red. P-I-T, pit. P-O-T, pot. R-U-N, run. So these are the phonic words. ನೀವು ಫೋನಿಕ್ ವರ್ಡ್ಸನ್ನು ನೋಡಿರಲ್ಲ ಮಕ್ಕಳಿಗೆ, ಫೋನಿಕ್ ವರ್ಡ್ಸ್ ಇದೆ. ಇದನ್ನು ಯಾವ ಥರ ಧ್ವನಿ ಬರ್ತದೆ ಅನ್ನೋದು ನೋಡೋಣ. ಬ ಆ ಟ ಬ್ಯಾಟ್. ಬ ಇ ಡ ಬ್ಯಾಟ್, ಬಟ್. ಬ ಆ ಇ ಟ ಬಿಟ್. ಡ ಓ ಟ ಡಾವ್, ಡಾಟ್. ಬ ಅ ನ ಬನ್. ಕ ಅ ಟ cat. K a t cat. F e d feet. H e d hit. H o t hot. F a n fun. M a t mat. R a d rat. P e d pit. P o t pot. R a n run. Bat, bed, bit, dot, bun, cat, feed, hit, hot, fun, mat, red, pit, pot, run. Choose a letter from the box and complete the words below. Choose a letter from the box and complete the words below. ಇಲ್ಲಿ ನಿಮಗೆ ಬಾಕ್ಸಲ್ಲೇ ವಾವಲ್ಸ್ ಕೊಟ್ಟಿದ್ದಾರೆ ಮಕ್ಕಳೇ. ಎ ಇ ಐ ಓ ಯು. ಇದನ್ನು ನೀವು ಕರೆಕ್ಟ್ ಬ್ಲ್ಯಾಂಕಲ್ಲಿ ತುಂಬಿಟ್ಟು ವರ್ಡ್ಸನ್ನು ಮಾಡಬೇಕು. ತಳಗಡೆ ಇನ್ಕಂಪ್ಲೀಟ್ ವರ್ಡ್ಸ್ ಕೊಟ್ಟಿದ್ದಾರೆ. ಸೊ ಹಿಯರ್ ಈಸ್ ಎಸ್ ಡ್ಯಾಶ್ ಟಿ. ಸೊ ಯು ಹ್ಯಾವ್ ಟು ರೈಟ್ ಹಿಯರ್ S-A, S-A-T, sat. P-I-G, pig. B-A-G, bag. D-O-T, dot. S-U-N, sun. F-U-N, fun. L-E-G, leg. S-I T, sit. L E L L E T, let. B U N, bun. Sat, pig, bag, dot, sun, fun, leg, sit, let, bun. So here we completed our unit 4, Mittu and the Yellow Mango. I hope you enjoy the story. If you like our video, please do like our video, share our video, and please subscribe our channel. Thank you.
ಟೇಕ್ ಕೇರ್ ಬಾಯ್.